ನಮಸ್ಕಾರ ವೀಕ್ಷಕರೇ, ಸ್ಯಾಂಡಲ್ವುಡ್ ಡೈರೀಸ್ಗೆ ಸ್ವಾಗತ. ಈ ವಿಡಿಯೋಲಿ ಕನ್ನಡದ ಸೂಪರ್ ಹಿಟ್ ನಟ ಸುದೀಪ್ ಅವರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಸುದೀಪ್ ಅವರು ಹೊಸ ಚಿತ್ರ ರಿಲೀಸ್ ಆಗಿದೆ. ಅದೇ ಮಾರ್ಕ್. ಇದೇ 25 ಡಿಸೆಂಬರ್ಗೆ ರಿಲೀಸ್ ಆಗಿದೆ. ಎಲ್ಲರೂ ನೋಡಿದ್ದೀರಾ? ಹೇಗೆ ಅನ್ನಿಸ್ತು ಫಿಲ್ಮ್ ನಿಮಗೆಲ್ಲ? ಇವಾಗ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದರೆ, ಬಹುನಿರೀಕ್ಷಿತ BRB ಅಂದರೆ ಬಿಲ್ಲರಂಗ ಭಾಷಾ ಚಿತ್ರ ಮುಂದಿನ ವರ್ಷ ರಿಲೀಸ್ ಆಗೋ ನಿರೀಕ್ಷೆ ಇದೆ. ಇದರ ಫಸ್ಟ್ ಲುಕ್ ಅನೂಪ್ ಅವರು ರಿಲೀಸ್ ಮಾಡಿದ್ದಾರೆ. ಇದು ಒಂದು ಸೈನ್ಸ್ ಫಿಕ್ಷನ್ ಮೂವಿ ಅಂತ ಹೇಳ್ತಿದ್ದಾರೆ. ಇದು ಪ್ರೈಮ್ ಶೂಟ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಾಡಿ ವಿಕ್ರಾಂತ್ ರೋನಾ ಪಿಕ್ಚರ್ನ ಡೈರೆಕ್ಟ್ ಮಾಡಿರುವಂಥ ಅನೂಪ್ ಭಂಡಾರಿ ಅವರೇ ಈ ಮೂವಿನ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಚಿತ್ರ ಕನ್ನಡ, ಹಿಂದಿ, ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಇವಾಗ ಇನ್ನೊಂದು ಪಿಕ್ಚರ್ ಬಗ್ಗೆ ಮಾತಾಡೋದಾದರೆ ಅದೇ ಕಿಚ್ಚ 47. ಇದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಹೋದ ವರ್ಷ ರಿಲೀಸ್ ಆಗಿದ್ದ ಸೂಪರ್ ಹಿಟ್ ಮೂವಿ ಮ್ಯಾಕ್ಸ್ನ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರೇ ಈ ಮೂವಿನ ಡೈರೆಕ್ಟ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಮಾಡ್ತಿರೋರು TG ತ್ಯಾಗರಾಜನ್, ಪ್ರೊಡ್ಯೂಸರ್ ಬಂದುಬಿಟ್ಟು ಸತ್ಯ ಜ್ಯೋತಿ ಫಿಲ್ಮ್ಸ್. ಟೀಸರ್ ರಿಲೀಸ್ ಮಾಡಿದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತನಾಡುವಾಗ ಸುದೀಪ್ ಹೇಳ್ತಾರೆ, ಇದು ಮ್ಯಾಕ್ಸ್ 2 ಅಲ್ಲ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ ಅಂತ. ಈ ಮೂವಿಯಲ್ಲಿ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕಂಪೋಸರ್ ಮಾಡ್ತಿದ್ದಾರೆ. ಹಾಗೆ ಸಿನಿಮಾಟೋಗ್ರಾಫರ್ ಆಗಿ ಶೇಖರ್ ಚಂದ್ರ ಅವರು ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಇರೋ ಮಾಹಿತಿಗಳು. ಯಾರ್ಯಾರು ಮಾರ್ಕ್ ಚಿತ್ರವನ್ನು ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಫಿಲ್ಮ್ ಅಂತ ಹೇಳಿ. ಹಾಗೆ ಇನ್ನೂ ಯಾರು ಪಿಕ್ಚರ್ನ ನೋಡಿಲ್ವೋ ಅವರು ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಹೀಗೆ ಸೂಪರ್ ಹಿಟ್ ಮೂವೀಸ್ನ ಕಿಚ್ಚ ಅವರು ಕೊಡಲಿ, ನಮ್ಮ ಕನ್ನಡ ಭಾಷೆ ಬೆಳೀಲಿ ಅಂತ ಕನ್ನಡಾಂಬೆಗೆ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.